ಜೈಲಿನಲ್ಲಿ ಒಂದೇ ಸೆಲ್ನಲ್ಲಿ ಇದ್ದಾರೆ ರೇವಣ್ಣ ಸನ್ಸ್. 2 ದಿನದಿಂದ ಒಂದೇ ರೂಮ್ನಲ್ಲಿ ಇದ್ದಾರೆ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಬ್ರದರ್ಸ್. ಜೈಲಿಗೆ ಬಂದು ಸೂರಜ್ ರೂಮ್ಗೆ ಪ್ರಜ್ವಲ್ನ ಶಿಫ್ಟ್ ಮಾಡಲಾಗಿದೆ. 2 ದಿನದಿಂದ ಒಂದೇ ರೂಮಲ್ಲಿ ಇದ್ದಾರೆ ಬ್ರದರ್ಸ್. ಜೈಲಿಗೆ ಬಂದ ಸೂರಜ್ ರೂಮ್ಗೆ ಪ್ರಜ್ವಲ್ನ ಶಿಫ್ಟ್ ಮಾಡಲಾಗಿದೆ. ಚಾಪೆ ದಿಂಬು ಬಿಟ್ಟು ರೂಮ್ನಲ್ಲಿ ಏನೇನೂ ಇಲ್ಲ. ಪೇಪರ್ ಓದ್ತಾ ಕಾಲವನ್ನ ಕಳೀತಾ ಇದ್ದಾರೆ ಬ್ರದರ್ಸ್. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವಿಷ್ಣು, ಈಗ ಬ್ರದರ್ಸ್ ಸೂರಜ್ ಮತ್ತೆ ಪ್ರಜ್ವಲ್ ಒಂದೇ ಸೆಲ್ನಲ್ಲಿ, ಚಾಪೆ ದಿಂಬು ಬಿಟ್ರೆ ಬೇರೇನು ಇಲ್ವಂತೆ, ಪೇಪರ್ ಓದ್ತಾ ಕಾಲ ಕಳೀತಾ ಇದ್ದಾರಂತೆ ವಿಷ್ಣು. ಹೌದು ಮಧುಸೂದನ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರಮುಖವಾಗಿ ನ್ಯೂಸ್ ಫಸ್ಟ್ಗೆ ಜೈಲಿನ ಉನ್ನತ ಅಧಿಕಾರಿಗಳ ಮೂಲದಿಂದಲೇ ಮಾಹಿತಿ ಲಭ್ಯ ಆಗಿರುವಂಥದ್ದು. ಯಾಕಂತಂದರೆ ಪ್ರಕರಣದಲ್ಲಿ ಈಗಾಗಲೇ ಮೊದಲು ಪ್ರಜ್ವಲ್ ಅರೆಸ್ಟ್ ಆಗಿದ್ರು ಕೂಡ ಇತ್ತೀಚೆಗೆ ಪುನಃ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಕೆಲಸವನ್ನು SIT ಮಾಡಿತ್ತು. ಇನ್ನೊಂದು ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿತ್ತು. ಕಳೆದ 2 ದಿನಗಳ ಹಿಂದೆ ಅವ್ರನ್ನ ಪುನಃ ವಾಪಸ್ಸು ಜೈಲಿಗೆ ಕಳಿಸುವಂತಹ ಕೆಲಸ ಆಯಿತು. ಈ ವೇಳೆಯಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿದ್ದಂತಹ ಪ್ರಜ್ವಲ್ ಅವರ ಅಣ್ಣನ ಆಗಿರುವಂತಹ ಸೂರಜ್ ರೇವಣ್ಣ ಏನಿದ್ದಾರೆ ಅವರ ಸೆಲ್ಗೆ ಇವ್ರನ್ನೂ ಕೂಡ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅದು ಕೂಡ ಅದರಲ್ಲೂ ಸೆಲ್ ನಂಬರ್ 10ರಲ್ಲಿ ಈಗ ಇಬ್ಬರು ಅಣ್ಣ ತಮ್ಮ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಮತ್ತು ಇಬ್ಬರು ಕೂಡ ಏನು ಅವರಿಗೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ. ಯಾಕಂದರೆ ಕ್ವಾರಂಟೈನ್ ಸೆಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಯಾವುದೇ ರೀತಿ ಫೆಸಿಲಿಟೀಸ್ ಇರೋದಿಲ್ಲ. ಕೇವಲ ಒಂದು ಚಾಪೆ ದಿಂಬನ್ನು ಹೊರತುಪಡಿಸಿದರೆ ಇರೋದಕ್ಕೆ ಒಂದು ಶೌಚಗೃಹ ಇರ್ಬೋದು, ಒಂದು ಶೌಚಾಲಯ ಇರ್ಬೋದು, 2 ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಕೂಡ ಇರೋದಿಲ್ಲ. ಅಂತಹ ರೂಮ್ಗೆ ಅವರಿಬ್ಬರನ್ನು ಇಡುವಂತಹ ಕೆಲಸ ಆಗಿದೆ. ಇಬ್ಬರು ಅಣ್ಣ ತಮ್ಮ ಒಂದೇ ಸೆಲ್ನಲ್ಲಿ ಕುಳಿತಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಜೊತೆಗೆ ಪರಸ್ಪರವಾಗಿ ಆಪೋಸಿಟ್ ಚಾಪೆಗಳನ್ನು ಹಾಕೊಂಡು ಆ ಕಡೆ ಗೋಡೆಗೊಬ್ಬರು ಈ ಕಡೆ ಗೋಡೆಗೊಬ್ಬರು ಕುತ್ಕೊಂಡು ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗ್ತಿರುವಂಥದ್ದು. ಅದರಲ್ಲೂ ಇನ್ಸೈಡ್ ಜೈಲಿನಲ್ಲಿರುವಂತಹ ಅಧಿಕಾರಿಗಳ ಮೂಲದಿಂದಲೇ ಈ ಒಂದು ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಿರುವಂಥದ್ದು. ಇನ್ನು ಈ ಪ್ರಕರಣದಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಒಬ್ಬರ ವಿರುದ್ಧ ಲೈಂಗಿಕ ಅತ್ಯಾಚಾರ ಎಸೆದಂತಹ ಆರೋಪ ಇರುವ, ಇನ್ನೊಬ್ಬರ ವಿರುದ್ಧ ಸಲಿಂಗಿಕಾಮದ ಆರೋಪ ಬಂದಿರುವಂಥದ್ದು. ಮತ್ತು ಇಬ್ಬರು ಕೂಡ ಪ್ರತ್ಯೇಕವಾಗಿರ್ತಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಈಗ ಸ್ಪಷ್ಟವಾಗಿ ಸಿಗ್ತಿರೋದಂತಂದರೆ ಇಬ್ಬರು ಒಂದೇ ಸೆಲ್ನಲ್ಲಿ ಇಬ್ಬರು ಪರಸ್ಪರ ಕೂತ್ಕೊಂಡು ಮಾತುಕತೆ ನಡೆಸಿದರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅದರಲ್ಲಿ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನಂತಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಪ್ರಜ್ವಲ್ ಕೂಡ ಒಂದೇ ಸೆಲ್ನಲ್ಲಿದ್ದಾರೆ. ಜೊತೆಗೆ 2 ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಸೂರಜ್ ಒಂದೇ ಸೆಲ್ನಲ್ಲಿದ್ದಾರೆ. 2 ದಿನಗಳ ಕಾಲ ಈಗ ಅಣ್ಣ ತಮ್ಮ ಜೊತೆಲಿದ್ದರು. ಆದರೆ ಇವತ್ತು ಪುನಃ ಸೂರಜ್ ರೇವಣ್ಣನ ಮತ್ತೊಂದು ಪ್ರಕರಣದಲ್ಲಿ, ಅಂದರೆ ಇನ್ನೊಬ್ಬರು ಶಿವಕುಮಾರ್ ಅಂತ ಕೊಟ್ಟಂತಹ ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿ ಪಡೆದುಕೊಡೋಕ್ಕೆ ಈಗಾಗಲೇ CID ಅಧಿಕಾರಿಗಳು ಚಿಂತನೆ ನಡೆಸಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ರಿಮಾಂಡ್ ಅಪ್ಲಿಕೇಶನ್ ಕೂಡ ರೆಡಿ ಇದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಸೂರಜ್ ರೇವಣ್ಣನ ಪುನಃ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹಾಜರುಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. 2ನೇ ಪ್ರಕರಣದಲ್ಲಿ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ತಮ್ಮ ಮಾಡಿದಂತಹ ಘಟನೆಯಿಂದ ಸಾಕಷ್ಟು ಜರ್ಜರಿತ ಆಗಿದ್ದಂತಹ ಮತ್ತು ಇಡೀ ಕುಟುಂಬವೇ ರೋಸಿ ಹೋಗಿತ್ತು ಅಂತ ಹೇಳ್ಬೋದು. ಅದರ ನಡುವೆ ಅಣ್ಣನು ಕೂಡ ಅದೇ ರೀತಿಯ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಮತ್ತು ಜೊತೆಗೆ ಇಬ್ಬರು ಕೂಡ ಒಂದೇ ಜೈಲಿನಲ್ಲಿ ಒಂದೇ ಸೆಲ್ನಲ್ಲಿರುವಂತಹ ವಿಪರ್ಯಾಸ ನಿರ್ಮಾಣ ಆಗಿರುವಂಥದ್ದು ನಿಜಕ್ಕೂ ಆ ಕುಟುಂಬಕ್ಕೆ ನಿಜಕ್ಕೂ ಆಘಾತ ಅಂತಲೇ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.